ನಟ ಮಯೂರ್ ಪಾಟೇಲ್ದು ನಿನ್ನೆ ಒಂದು ರಾತ್ರಿ ಸುಮಾರು 10 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿರುವಂತಹದ್ದು. ಕುಡಿದು ವಾಹನ ಚಲಾವಣೆ ಮಾಡಿದಂಥ ಹಿನ್ನೆಲೆಯಲ್ಲಿ 3 ವಾಹನಗಳು ಜಖಮ್ ಆಗಿರುವಂಥದ್ದು. ಅದರಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ನ ಮಾಲೀಕ ಶ್ರೀನಿವಾಸ್ ಅವರು ನಮ್ಮ ಜೊತೆಲಿದ್ದಾರೆ. ಏನಾಯ್ತು ಅಂತ ಹೇಳಿ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಒಂದು ಘಟನೆ ನಡೆದಿದ್ದು, ಏನಾಯ್ತು ಅಂತ? ಸರ್, ಒಂದು 9:15 ಅಷ್ಟರಲ್ಲಿ ಸಿಗ್ನಲ್ ಹತ್ರ ನಿಂತಿದ್ವಿ. ಅವರು ಏಕಾಏಕಿ ಬಂದು ಹಿಂದೆಯಿಂದ ಡ್ರಿಂಕ್ಸ್ ಮಾಡಿದ್ರು. ಹಿಂದೆಯಿಂದ ಬಂದಿತ್ತೆ ಹೊಡೆದ್ರು. ಗಾಡಿಗೆ ಹೊಡೆದ್ರೆ 3 ಗಾಡಿ ಹಂಗೆ ಹೋಗಿ ಟಚ್ ಆಯಿತು. ಪೂರ್ತಿ 3 ಗಾಡಿ. ಏನಾಗಿದೆ ಸರ್ ನಿಮ್ಮ ಗಾಡಿಗೆ? ಏನಾಗಿದೆ? ನಿಮ್ಮ ಗಾಡಿಯಲ್ಲಿ ಯಾರು ಪ್ಯಾಸೆಂಜರ್ಸ್ ಇದ್ರಾ? ಏನಾಯ್ತು? ಪ್ಯಾಸೆಂಜರ್ ಅಂದ್ರೆ ಎಂಪ್ಲಾಯಿ ಇದ್ರು. ಎಂಪ್ಲಾಯಿ ಅವ್ರನ್ನ ಬೇರೆ ಇದ್ರಲ್ಲಿ ಕಳಿಸಿದ್ವಿ. ಗುಡ್ ಫೋರ್ಸ್ಗೆ ಅವರು ಫುಲ್ ಮುಂದೆ ಬಂದ್ಬಿಟ್ರು. ಆದರೆ ಯಾರಿಗೂ ಏನೂ ಆಗಲಿಲ್ಲ. ಆಮೇಲೆ ಇವರು ಮಯೂರ್ ಪಾಟೀಲ್ ಅವ್ರು ಹೇಳ್ತಾ ಇದ್ರು, ನಾನು ಕಟ್ಕೊಡ್ತೇನೆ ಪೊಲೀಸ್ಗೆಲ್ಲ ಏನು ಬೇಡ ಅಂತ. ಏನು ಮಾತಾಡ್ತಾ ಇದ್ರು ಆ ಟೈಮಲ್ಲಿ? ಇಳಿದ್ಬಿಟ್ಟು ಬಂದು ಮಾತ್ರ ಏನಾದರೂ ಆವಾಜ್ ಹಾಕಿದ್ರ? ಏನಂದ್ರು ಸರ್? ಅವರು ಸುಮ್ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಸ್ಟಾರ್ಟಿಂಗ್ ಹಿಡಿದ್ಬಿಟ್ಟು ಹೇಳಿದಾಗ ನನ್ನ ಗಾಡಿಗೂ ಹಿಂಗೆ ಆಗಿದೆಯಲ್ಲಪ್ಪ, ನಮ್ಮ ಗಾಡಿಗೂ ಈ ಥರ ಆಗಿದೆಯಲ್ಲ ಅಂತಂದ್ರು. ಸೊ ನಿಮ್ಮ ಗಾಡಿಗೆ ಈ ಥರ ಆದರೆ ನೀವು ಕಂಟ್ರೋಲಾಗಿ ಬರಬೇಕಾಯ್ತು, ನಾವೇನು ಮಾಡೋಕ್ಕಾಯ್ತದೆ, ಈಗ ಇಷ್ಟೊಂದು ಗಾಡಿಗೆ ಈ ಥರ ರೇಟ್ ಆಗೈತೆ ಅಂತ ಕೇಳಿದ್ಕೆ ಆಯ್ತಪ್ಪ ಅಂದರು. ಅಷ್ಟೊತ್ತಿಗೆ ಪೊಲೀಸ್ನವ್ರು ಬಂದರು. ಪೊಲೀಸ್ನವ್ರು ಬಂದಮೇಲೆ ಸೈಡ್ಗೆ ಹಾಕ್ಬೇಕು ಅಂದರು. ಸೈಡ್ಗೆ ಹಾಕ್ಸ್ಕೊಂಡು ಆಮೇಲೆ ಆಯಿತು, ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸರ್, ರೆಡಿ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಕೇಳೋ ಆಮೇಲೆ ತಿರ್ಗಿ ನಾನು ಕಂಪ್ನಿಯವ್ರಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಪೀಸ್ ಕೇಳಿದ್ಕೆ ಅದು ಹೊಸ ಗಾಡಿ, ಎಲ್ಲ ಪೀಸ್ ಟು ಪೀಸ್ ಎಲ್ಲ ಇದು ಮಾಡಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದು ಎಷ್ಟೇನು ಕಾಸ್ಟ್ ಆಗುತ್ತೆ ಅಂದರೆ 1.5 ಲಕ್ಷ, ಈಗ 1.5 ಲಕ್ಷ ಏನೋ ಹೇಳಿದ್ರು ಅವರು ಕಂಪ್ನಿಯವರು. ಅವಾಗ ಅದನ್ನು ಆಡಿಯೋನು ಸುಧಾ ಅವ್ರಿಗೆ ಅಲ್ಲೇ ಕಂಪ್ನಿಯವ್ರು ಮಾತಾಡೋದನ್ನು ಮಯೂರ್ ಪಾಟೀಲ್ ಅವ್ರಿಗೆ ಕೇಳಿಸಿದ್ವಿ. ಅಲ್ಲೇ ಲೈನಲ್ಲೇ ನಿಂತಿದ್ರು ಅವರು. ಕೊನೆಗೆ ಅವರು ಏನು ತಿರ್ಗಾ ಆ ಥರ ದುಡ್ಡು ಜಾಸ್ತಿ ಅಂತ ಹೇಳಿದ್ಮೇಲೆ ತಿರ್ಗಾ ಇನ್ನೊಂದು ಗಾಡಿಗೆ ಅವ್ರದ್ದೊಂದು 50 ಚಿಲ್ಲರೆ ಏನೋ ಆಗ್ತದೆ ಅಂತ ಅಂದ್ಬಿಟ್ಟು 50-75 ಏನೋ ಹೇಳಿದ್ರು ಅವರು ಫೋನ್ ಮಾಡಿ ಕೇಳ್ಕೊಂಡ್ರು. ಜಾಸ್ತಿ ಆದಾಗ ಅವ್ರು ತಿರ್ಗಿ. ನೀವು ಮತ್ತೆ ಹೊಸ ಗಾಡಿ ತಗೊಂಡಿದ್ದು ನೀವು ಸಾಕಷ್ಟು ಕಷ್ಟಪಟ್ಟು ತಗೊಂಡಿದ್ರಿ ಅಂತ ಹೇಳ್ತಾ ಇದ್ರಿ. ಹ್ಞೂ ಸರ್, ಮನೆಯವ್ರದ್ದು ಎಲ್ಲ ಒಡವೆ ಎಲ್ಲ ಅಡ ಇಟ್ಟು ತಗೊಂಡಿದ್ದು ಸರ್. ಯಾವಾಗ ತಗೊಂಡಿದ್ದು ಸರ್? ಎಷ್ಟು ದಿನ ಆಗಿತ್ತು? ಒಂದು 15 ದಿನ ಆಯಿತು ಸರ್. 15 ದಿನ ಆಗಿ ಬಂದು ಗಾಡಿ ಸಂಕ್ರಾಂತಿ ಹಬ್ಬದಲ್ಲ ಗಾಡಿ ತಗೊಂಡಿದ್ದು. ಒಂದು 15 ದಿನ ಆಯ್ತು ಅಷ್ಟೇ ಸರ್. ನೀವು ಹಿಂದೆ ಏನು ಕೆಲಸ ಮಾಡ್ತಾ ಇದ್ರಿ ಸರ್? ಎಷ್ಟು ಕಷ್ಟಪಟ್ಟಿದ್ರಿ ಈ ಕಾರ್ ತಗೊಳ್ಳೋದಕ್ಕೆ ಅಂತ? ಸರ್, ಕಷ್ಟಪಟ್ಟಿದ್ದೀವಿ ಸರ್. ನಾವು ಮುಂದೆಯಿಂದ ಡ್ರೈವಿಂಗೇ ಮಾಡ್ತಿದ್ವು. ನಾವು ಫಸ್ಟು HP ಗ್ಯಾಸ್ ಲಾರಿ ಓಡಿಸ್ತಿದ್ದೋ. ಅದರಲ್ಲಿ ಬಂದು PF ದುಡ್ಡಿಂದ ತಗೊಂಡಿದ್ವಿ. ಮತ್ತೆ ನಿಮ್ಮ ವೈಫ್ದು ಎಲ್ಲ ಅಡ ಇಟ್ಟಿದ್ದೀರಿ? ಒಡವೆ ಎಲ್ಲ ಅಡ ಇಟ್ಟಿದ್ವಿ ಸರ್. ಯಾಕೆಂದರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀರಾ ಎಲ್ಲಿಂದ ನಾವು ಬಂದು ಅಂತ? ಹೌದು ಸರ್, ಇನ್ನೇನು ಮಾಡೋಕ್ಕಾಯ್ತದೆ. ಈ ಥರ ಆಯಿತು, ತುಂಬ ಬೇಜಾರಾಯ್ತದೆ ಸರ್ ಮನಸ್ಸಿಗೆ. ಇದಿಷ್ಟು ಏನು ಶ್ರೀಕಾಂತ್ ಅವರ ಮಾತಾಗಿತ್ತು. ಏನು ಕಾರ್ ಅವರ ಜಖಮ್ ಆಗಿರುವಂತಹ ಕಾರನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಜುವಲಲ್ಲಿ. ಏನು ಅವರು ನಿನ್ನೆ ಅಂದರೆ ಸಾಕಷ್ಟು ಕಷ್ಟಪಟ್ಟು ತಗೊಂಡಿರುವಂತಹ ಒಂದು ವೆಹಿಕಲ್ ಆಗಿರುವಂತಹದ್ದು. ಅಂದರೆ ಕಳೆದ ಒಂದು 15 ದಿನಗಳ ಹಿಂದೆ ಅಷ್ಟೇ ಒಂದು ಕಾರನ್ನು ತೆಗೆದುಕೊಂಡಿದ್ದಾರೆ. ಅಂದು ತಮ್ಮ ಏನು ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಬಂದಂಥ PF ದುಡ್ಡಲ್ಲಿ ತಮ್ಮ ಒಂದು ಏನು ಈ ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ಜೊತೆಗೆ ಅವರ ಮನೆಯಲ್ಲಿರುವಂತಹ ಚಿನ್ನವನ್ನು ಕೂಡ ಅಡ ಇಟ್ಟು ಈ ಒಂದು ಕಾರನ್ನು ಪರ್ಚೇಸ್ ಮಾಡಿದರು. ಆದರೆ ಸಾಕಷ್ಟು ಡ್ಯಾಮೇಜ್ ಆಗಿರೋದ್ರಿಂದ 1.5 ಲಕ್ಷ ಮೇಲೆ ಆಗುತ್ತೆ ಅಂತ ಹೇಳಿ ಶೋರೂಮ್ ಅವರು ಹೇಳಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಗಾಬರಿಯಾಗಿ ಸದ್ಯಕ್ಕೆ ಅವರ ಕೊಟ್ಟ ದೂರಿನ ಮೇರೆಗೆ ಈಗಾಗಲೇ ಮಯೂರ್ ಪಾಟೇಲ್ ಅವರ ಮೇಲೆ ಒಂದು FIR ಕೂಡ ದಾಖಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಪ್ಲಸ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.